ಓಂ ನಮಃ ಶಿವಾಯ. ಸ್ನೇಹಿತರೆ, ನಮ್ಮ ದೇವರ ದರ್ಶನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 7ರಿಂದ 15, 2026ರವರೆಗೆ ಕನ್ಯಾ ರಾಶಿ. ಇದು ಸಾಮಾನ್ಯ ಸಮಯವಲ್ಲ. ಜೀವನದಲ್ಲಿ ಎಲ್ಲವೂ ಒಂದೇ ರೀತಿ ನಡೆಯುತ್ತಿದೆ ಎಂದು ನಮಗೆ ಅನಿಸುವ ಕ್ಷಣಗಳಿವೆ. ಆದರೆ ಒಳಗೆ ಆಳವಾಗಿ ಅನೇಕ ವಿಷಯಗಳು ಬದಲಾಗಲು ತಯಾರಿ ನಡೆಸುತ್ತಿವೆ. ಇದು ಆ ಸಮಯವಾಗಿರಬಹುದು. ಕೆಲವು ಹಳೆಯ ನೆನಪುಗಳು ಮತ್ತೆ ಹೊರಹೊಮ್ಮಬಹುದು. ಅಪೂರ್ಣವಾದ ಏನೋ ನಿಮ್ಮನ್ನು ಆಳಕ್ಕೆ ಅಲುಗಾಡಿಸಬಹುದು. ಅಥವಾ ನೀವು ಬಹಳ ದಿನಗಳಿಂದ ನಿರ್ಲಕ್ಷಿಸಿರುವ ಸತ್ಯವನ್ನು ನೀವು ಕಂಡುಕೊಳ್ಳಬಹುದು. ಸ್ನೇಹಿತರೆ, ನನ್ನ ಹೃದಯದ ಕೆಳಗಿನಿಂದ ನಾನು ನಿಮಗೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಈ ಕ್ಷಣಗಳಿಂದ ಓಡಿಹೋಗಬೇಡಿ. ಏಕೆಂದರೆ ಕೆಲವೊಮ್ಮೆ ಅಹಿತಕರ ಸತ್ಯವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ಫೆಬ್ರವರಿ 7 ಮತ್ತು 15ರ ನಡುವೆ ನೀವು ಕೆಲವು ನಿಗೂಢ ಮತ್ತು ಆಶ್ಚರ್ಯಕರ ಅನುಭವಗಳನ್ನು ಎದುರಿಸಬಹುದು. ಕೆಲವು ಕ್ಷಣಗಳು ನಿಮ್ಮನ್ನು ಭಾವನಾತ್ಮಕವಾಗಿಸುತ್ತದೆ, ಕೆಲವು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ, ಮತ್ತು ಕೆಲವು ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳ ದಿಕ್ಕನ್ನು ಇದ್ದಕ್ಕಿದ್ದಂತೆ ಬದಲಾಯಿಸಬಹುದು. ಆದರೆ ಸ್ನೇಹಿತರೆ, ನೆನಪಿಡಿ, ಪ್ರತಿಯೊಂದು ಘಟನೆಯೂ ಕೇವಲ ಪರೀಕ್ಷೆಯಲ್ಲ. ಕೆಲವೊಮ್ಮೆ ಇದು ನಿಮ್ಮನ್ನು ನೀವು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಳ್ಳಬೇಕಾದ ಸಂಕೇತವಾಗಿದೆ. ನಿಮಗೆ ನನ್ನ ಸಲಹೆ ಏನೆಂದರೆ, ಈ ದಿನಗಳಲ್ಲಿ ನೀವು ಏನನ್ನು ಅನುಭವಿಸುತ್ತೀರೋ ಅದನ್ನು ನಿಗ್ರಹಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ, ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರಿ ಮತ್ತು ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚಿಸಿ. ಸ್ನೇಹಿತರೆ, ಈ 15 ನಿಗೂಢ ಭವಿಷ್ಯವಾಣಿಗಳು ಕೇವಲ ಪದಗಳಲ್ಲ, ಬದಲಾಗಿ ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಭಯ ಮತ್ತು ಮುಂದಿನ ಹಾದಿಯನ್ನು ಬಹಿರಂಗಪಡಿಸುವ ಸುಳಿವುಗಳಾಗಿವೆ. ಆದ್ದರಿಂದ ಕೊನೆಯವರೆಗೂ ಟ್ಯೂನ್ ಆಗಿರಿ, ಏಕೆಂದರೆ ಪ್ರತಿಯೊಂದು ಭವಿಷ್ಯವಾಣಿಯೂ ಕೇವಲ ಒಂದು ಘಟನೆಯನ್ನು ಮಾತ್ರವಲ್ಲ, ಒಳನೋಟಗಳು ಮತ್ತು ಅದನ್ನು ಜಯಿಸಲು ಹೊಸ ದಿಕ್ಕನ್ನು ಸಹ ಒಳಗೊಂಡಿದೆ. ಸ್ನೇಹಿತರೆ, ಮೊದಲ ಭವಿಷ್ಯವಾಣಿ ಏನು ಹೇಳುತ್ತದೆ ಎಂದು ನೋಡೋಣ. ಆರೋಗ್ಯ ಮತ್ತು ಮಾನಸಿಕ ಶಕ್ತಿಯಲ್ಲಿ ಹಠಾತ್ ಬದಲಾವಣೆಗಳು. ಕನ್ಯಾ ರಾಶಿ, ನಾನು ನಿಜವಾದ ಕಥೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮಲ್ಲಿ ಅನೇಕರು ನಮ್ಮ ದೇಹ ಮತ್ತು ಮನಸ್ಸನ್ನು ನಿರ್ಲಕ್ಷಿಸುತ್ತಾರೆ. ಅವು ನಮ್ಮನ್ನು ನಿಲ್ಲಿಸುವಂತೆ ಒತ್ತಾಯಿಸುತ್ತವೆ. ಸ್ನೇಹಿತರೆ, ಫೆಬ್ರವರಿ 7 ಮತ್ತು 15ರ ನಡುವೆ ನಿಮ್ಮ ದೇಹ ಅಥವಾ ಮನಸ್ಸು ನಿಮ್ಮ ಬಗ್ಗೆ ಗಮನಹರಿಸುವ ಸಮಯ ಬಂದಿದೆ ಎಂಬ ಸ್ಪಷ್ಟ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುವ ಸಮಯ ಬರಬಹುದು. ದೀರ್ಘಕಾಲದ ಆಯಾಸ ಇದ್ದಕ್ಕಿದ್ದಂತೆ ಕೆಟ್ಟದಾಗಿರಬಹುದು. ಪೂರ್ಣ ರಾತ್ರಿಯ ನಿದ್ರೆಯ ನಂತರವೂ ನೀವು ಭಾರ ಅಥವಾ ಅಸಮಂಜಸವಾಗಿ ಆತಂಕವನ್ನು ಅನುಭವಿಸಬಹುದು. ಇದು ಸಂಭವಿಸಿದಲ್ಲಿ ಸ್ನೇಹಿತರೆ, ಅದನ್ನು ದೌರ್ಬಲ್ಯ ಎಂದು ತಪ್ಪಾಗಿ ಭಾವಿಸಬೇಡಿ. ಇದು ನಿಮ್ಮ ಆಂತರಿಕ ಧ್ವನಿಯಾಗಿದ್ದು, ಅದು ನಿಧಾನಗೊಳಿಸಲು ಮತ್ತು ನಿಮ್ಮನ್ನು ನೋಡಿಕೊಳ್ಳಲು ಹೇಳುತ್ತದೆ. ಸ್ನೇಹಿತರೆ, ಈ ದಿನಗಳಲ್ಲಿ ನಿಮ್ಮ ದಿನಚರಿಗೆ ಸ್ವಲ್ಪ ಪ್ರೀತಿ ಕೊಡಿ ಎಂಬುದು ನನ್ನ ಸಲಹೆ. ಸಮಯಕ್ಕೆ ಸರಿಯಾಗಿ ಮಲಗುವುದು, ಲಘು ಊಟ ಮಾಡುವುದು ಮತ್ತು ಸ್ವಲ್ಪ ನಡೆಯುವುದು ಹಾಗೆ. ಇವು ಸಣ್ಣ ವಿಷಯಗಳಂತೆ ಕಾಣಿಸಬಹುದು, ಆದರೆ ನನ್ನನ್ನು ನಂಬಿರಿ, ಅವು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸುವ ಕೀಲಿಯಾಗಿರುತ್ತವೆ. ಸ್ನೇಹಿತರೆ, ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಈ ಸಮಯ ಅನಾರೋಗ್ಯವನ್ನು ತರುವುದಿಲ್ಲ, ಆದರೆ ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸಲು. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಮುಂಬರುವ ತಿಂಗಳುಗಳಲ್ಲಿ ನೀವು ಹೆಚ್ಚು ಸ್ಥಿರ ಮತ್ತು ಬಲಿಷ್ಠರಾಗಿರುತ್ತೀರಿ. ಸ್ನೇಹಿತರೆ, ಇನ್ನೊಂದು ಭವಿಷ್ಯವಾಣಿಯನ್ನು ನೋಡೋಣ. ಹಣ ಮತ್ತು ವೃತ್ತಿಜೀವನದಲ್ಲಿ ಅನಿರೀಕ್ಷಿತ ಅವಕಾಶಗಳು. ಕನ್ಯಾ ರಾಶಿಗಳೇ, ಕೆಲವೊಮ್ಮೆ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರುತ್ತೇವೆ ಮತ್ತು ಏನೂ ಆಗುತ್ತಿಲ್ಲ ಎಂದು ತೋರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬದಲಾಯಿಸುವ ಅವಕಾಶ ಉದ್ಭವಿಸುತ್ತದೆ. ಮತ್ತು ಸ್ನೇಹಿತರೆ, ಫೆಬ್ರವರಿ 7 ಮತ್ತು 15ರ ನಡುವೆ ಇದು ಒಂದು ಸಂಕೇತವಾಗಿರಬಹುದು. ಹಳೆಯ ಯೋಜನೆಯನ್ನು ಪುನರಾರಂಭಿಸಬಹುದು. ನೀವು ಬಾಕಿ ಇರುವ ಹಣವನ್ನು ಪಡೆಯಬಹುದು, ಅಥವಾ ನಿಮಗೆ ಆಶ್ಚರ್ಯವನ್ನುಂಟುಪಾಡುವ ಕೊಡುಗೆಯನ್ನು ನೀವು ಪಡೆಯಬಹುದು. ಆದರೆ ನಾನು ನಿಮಗೆ ಒಂದು ಪ್ರಮುಖ ವಿಷಯವನ್ನು ಹೇಳಲು ಬಯಸುತ್ತೇನೆ. ಹೊಳೆಯುವ ಎಲ್ಲವೂ ಚಿನ್ನವಲ್ಲ. ಹೊಸ ಅವಕಾಶ ಬಂದರೆ ವಿರಾಮಗೊಳಿಸಿ, ಎಚ್ಚರಿಕೆಯಿಂದ ಯೋಚಿಸಿ, ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ನಂತರ ನಿರ್ಧಾರ ತೆಗೆದುಕೊಳ್ಳಿ. ಆತುರದ ನಿರ್ಧಾರವು ನಂತರ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಸ್ನೇಹಿತರೆ, ಆದರೆ ಬುದ್ಧಿವಂತಿಕೆಯಿಂದ ಇಟ್ಟ ಒಂದು ಸಣ್ಣ ಹೆಜ್ಜೆ ಕೂಡ ದೊಡ್ಡ ಯಶಸ್ಸಿನ ಆರಂಭವಾಗಬಹುದು. ಈ ದಿನಗಳಲ್ಲಿ ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನವನ್ನು ಹೆಚ್ಚಿಸುವುದು ನನ್ನ ಸಲಹೆ. ಹೊಸ ಜನರಿಂದ ಕಲಿಯಿರಿ ಮತ್ತು ಹಿಂದಿನ ಅನುಭವಗಳನ್ನು ನೆನಪಿಸಿಕೊಳ್ಳಿ, ಏಕೆಂದರೆ ಇದು ಕೇವಲ ಹಣ ಗಳಿಸುವ ಸಮಯವಲ್ಲ, ನಿಮ್ಮ ವೃತ್ತಿಜೀವನದ ದಿಕ್ಕನ್ನು ನಿರ್ಧರಿಸುವ ಸಮಯ. ಈಗ ಸ್ನೇಹಿತರೆ, 3ನೇ ಭವಿಷ್ಯವಾಣಿಯ ಬಗ್ಗೆ ಮಾತನಾಡೋಣ. ಸಂಬಂಧಗಳು ಮತ್ತು ಭಾವನೆಗಳಲ್ಲಿ ಆಳವಾದ ಬದಲಾವಣೆಗಳು. ಕನ್ಯಾ ರಾಶಿ, ಸಂಬಂಧಗಳು ನಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ಭಾಗವಾಗಿದೆ. ಮತ್ತು ಸ್ನೇಹಿತರೆ, ಫೆಬ್ರವರಿ 7 ಮತ್ತು 15ರ ನಡುವೆ ನೀವು ಜನರನ್ನು ಮತ್ತು ಭಾವನೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಒತ್ತಾಯಿಸುವ ಏನನ್ನಾದರೂ ಅನುಭವಿಸಬಹುದು.
ಕೆಲವು ಹಳೆಯ ಸಮಸ್ಯೆಗಳು ಬೆಳಕಿಗೆ ಬರುವ ಸಾಧ್ಯತೆಯಿದೆ. ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಸತ್ಯವನ್ನು ನೀವು ಕಂಡುಕೊಳ್ಳಬಹುದು, ಅಥವಾ ಸಂಬಂಧವು ಇದ್ದಕ್ಕಿದ್ದಂತೆ ಆಳವಾಗಬಹುದು. ಸ್ನೇಹಿತರೆ, ನಾನು ನಿಮಗೆ ಒಂದು ಹೃತ್ಪೂರ್ವಕ ಸಲಹೆಯನ್ನು ನೀಡಲು ಬಯಸುತ್ತೇನೆ. ಈ 3 ವಿಷಯಗಳನ್ನು ನಿಗ್ರಹಿಸಬೇಡಿ. ಶಾಂತವಾಗಿ ಯೋಚಿಸಿ, ಕೋಪವಿಲ್ಲದೆ ನಿಮ್ಮ ಮನಸ್ಸನ್ನು ಮಾತನಾಡಿ, ಮತ್ತು ಇನ್ನೊಬ್ಬ ವ್ಯಕ್ತಿಯ ಮಾತನ್ನು ಆಲಿಸಿ. ಅನೇಕ ತಪ್ಪುಗ್ರಹಿಕೆಗಳನ್ನು ಕೇವಲ ಒಂದು ಪ್ರಾಮಾಣಿಕ ಸಂಭಾಷಣೆಯಿಂದ ಪರಿಹರಿಸಬಹುದು. ಸಂಬಂಧವು ದೂರವಾಗುತ್ತಿರುವಂತೆ ತೋರುತ್ತಿದ್ದರೆ ಅದಕ್ಕೆ ಬಲವಂತವಾಗಿ ಅಂಟಿಕೊಳ್ಳುವ ಬದಲು ನಿಮ್ಮನ್ನು ಕೇಳಿಕೊಳ್ಳಿ. ಈ ಸಂಬಂಧವು ನಿಮಗೆ ಶಾಂತಿಯನ್ನು ತರುತ್ತದೆಯೇ? ಏಕೆಂದರೆ ಈ ಸಮಯದಲ್ಲಿ ನಿಜವಾದ ಸಂಬಂಧಗಳು ಬಲಗೊಳ್ಳುತ್ತವೆ, ಮತ್ತು ಕೇವಲ ಬಾಹ್ಯ ನೋಟದ ಆಧಾರದ ಮೇಲೆ ಇದ್ದ ಸಂಬಂಧಗಳು ಸ್ವಾಭಾವಿಕವಾಗಿ ಕರಗುತ್ತವೆ. ನೆನಪಿಡಿ, ಈ ಸಮಯ ಹೃದಯಗಳನ್ನು ಮುರಿಯುವುದಲ್ಲ, ಆದರೆ ಅವುಗಳನ್ನು ಬುದ್ಧಿವಂತ ಮತ್ತು ಬಲಶಾಲಿಗಳನ್ನಾಗಿ ಮಾಡಲು. ನೀವು ಈಗ ಕಲಿಯುವ ಪಾಠಗಳು ಭವಿಷ್ಯದಲ್ಲಿ ನಿಮ್ಮ ಸಂಬಂಧದ ನಿಜವಾದ ಅಡಿಪಾಯವಾಗುತ್ತವೆ. ಸ್ನೇಹಿತರೆ, ಈಗ 4ನೇ ಭವಿಷ್ಯವಾಣಿಯ ಬಗ್ಗೆ ಮಾತನಾಡೋಣ. ಜೀವನದಲ್ಲಿ ಹಠಾತ್ ಪ್ರಮುಖ ಬದಲಾವಣೆಗಳು ಮತ್ತು ಹೊಸ ಅವಕಾಶಗಳು. ಕನ್ಯಾ ರಾಶಿ, ಕೆಲವೊಮ್ಮೆ ಜೀವನವು ಎಚ್ಚರಿಕೆಯಿಲ್ಲದೆ ಅಂತಹ ತಿರುವು ಪಡೆಯುತ್ತದೆ. ನಮಗೆ ಏನಾಯಿತು ಎಂದು ಅರ್ಥವಾಗುವುದಿಲ್ಲ. ಸ್ನೇಹಿತರೆ, ಫೆಬ್ರವರಿ 7 ಮತ್ತು 15ರ ನಡುವೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು. ಅದು ಮೊದಲಿಗ ಸ್ಥಿರ ಅಥವಾ ಆಶ್ಚರ್ಯಕರವಾಗಿ ಕಾಣಬಹುದು, ಆದರೆ ನನ್ನನ್ನು ನಂಬಿರಿ, ಪ್ರತಿ ಬದಲಾವಣೆಯ ಹಿಂದೆ ಹೊಸ ಮಾರ್ಗವಿದೆ. ಹೊಸ ಉದ್ಯೋಗ ಅವಕಾಶ, ಹೊಸ ಉದ್ಯೋಗ ಅಥವಾ ಸಂಬಂಧದಲ್ಲಿ ಪ್ರಮುಖ ಬದಲಾವಣೆಯಂತಹ ಹಠಾತ್ ನಿರ್ಧಾರ ಬಂದರೆ ಭಯಪಡುವ ಬದಲು ವಿರಾಮಗೊಳಿಸಿ ಮತ್ತು ಪರಿಸ್ಥಿತಿಯನ್ನು ಪರಿಗಣಿಸಿ. ಕೆಲವೊಮ್ಮೆ ನಾವು ಸರಳವಾಗಿ ಭಯವು ಅವಕಾಶಗಳನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು. ನನ್ನ ಸಲಹೆ ಏನೆಂದರೆ ಸ್ನೇಹಿತರೆ, ಈ ದಿನಗಳಲ್ಲಿ ನಿಮ್ಮ ಹೃದಯ ಮತ್ತು ಮನಸ್ಸು ಎರಡನ್ನೂ ಆಲಿಸಿ. ಈ ಬದಲಾವಣೆಯು ನಿಮ್ಮನ್ನು ಮುಂದೊಡೆಯುತ್ತದೆ ಎಂದು ನೀವು ಆಳವಾಗಿ ಭಾವಿಸಿದರೆ ನಿಧಾನವಾಗಿ ಮುಂದುವರಿಯಿರಿ, ಏಕೆಂದರೆ ಇದು ಹಳೆಯ ಮಿತಿಗಳಿಂದ ಮುಕ್ತರಾಗಿ ನಿಮ್ಮನ್ನು ಮರುಶೋಧಿಸಿಕೊಳ್ಳುವ ಸಮಯವಾಗಿರಬಹುದು. ಸ್ನೇಹಿತರೆ, ಈಗ 5ನೇ ಭವಿಷ್ಯವಾಣಿಯನ್ನು ನೋಡೋಣ. ಹಠಾತ್ ಸಂಪತ್ತು ಮತ್ತು ಸಾಮಾಜಿಕ ಲಾಭದ ಚಿಹ್ನೆಗಳು. ಕನ್ಯಾ ರಾಶಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ಅನಿರೀಕ್ಷಿತ ಪ್ರತಿಫಲಗಳನ್ನು ಅನುಭವಿಸುತ್ತಾರೆ, ಮತ್ತು ಅದೃಷ್ಟವು ಇದ್ದಕ್ಕಿದ್ದಂತೆ ಅವರ ಮೇಲೆ ಮುಗುಳುತ್ತಿದೆ ಎಂದು ಭಾವಿಸುತ್ತದೆ. ಫೆಬ್ರವರಿ 7 ಮತ್ತು 15ರ ನಡುವೆ ನೀವು ಹಳೆಯ ಉದ್ಯಮ, ಹೂಡಿಕೆ ಅಥವಾ ಸಂಪರ್ಕದಿಂದ ಅನಿರೀಕ್ಷಿತ ಲಾಭಗಳನ್ನು ಅನುಭವಿಸಬಹುದು. ಸ್ನೇಹಿತರೆ, ಹಳೆಯ ಪರಿಚಯಸ್ಥರು ಇದ್ದಕ್ಕಿದ್ದಂತೆ ಸಹಾಯವನ್ನು ಒದಗಿಸಬಹುದು. ಕೆಲವು ಸಿಲುಕಿದ್ದ ಹಣವು ತಿರುಗಿ ಬರಬಹುದು, ಅಥವಾ ನಿಮ್ಮ ಖ್ಯಾತಿ ಮತ್ತು ಸಂಪತ್ತನ್ನು ಹೆಚ್ಚಿಸುವ ಅವಕಾಶ ಉದ್ಭವಿಸಬಹುದು. ಆದರೆ ಒಂದು ಪ್ರಮುಖ ವಿಷಯವನ್ನು ಅರ್ಥಮಾಡಿಕೊಳ್ಳಿ, ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಬಳಸಿಕೊಳ್ಳುವುದು ಬುದ್ಧಿವಂತವಲ್ಲ. ಸ್ನೇಹಿತರೆ, ನನ್ನ ವೈಯಕ್ತಿಕ ಸಲಹೆ ಎಂದರೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸುವುದು. ಏನಾದರೂ ತುಂಬಾ ವೇಗವಾಗಿ ಅಥವಾ ತುಂಬಾ ಸುಲಭವೆಂದು ತೋಲಿದರೆ ಮೊದಲು ಅದನ್ನು ಸಂಪೂರ್ಣವಾಗಿ ಸಂಶೋಧಿಸಲು ಮರೆಯದಿರಿ. ಸಣ್ಣ ಬುದ್ಧಿವಂತ ನಿರ್ಧಾರಗಳು ಸಹ ದೀರ್ಘಾವಧಿಯ ಸ್ಥಿರತೆಯನ್ನು ಒದಗಿಸಬಹುದು. ಸ್ನೇಹಿತರೆ, ಇದು ನಿಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಸಮಯ ಮಾತ್ರವಲ್ಲ, ನಿಮ್ಮ ನೆಟ್ವರ್ಕ್ ಮತ್ತು ಇಮೇಜ್ ಅನ್ನು ಬಲಪಡಿಸುವ ಸಮಯ. ನೀವು ಚಿಂತನಶೀಲವಾಗಿ ತೆಗೆದುಕೊಳ್ಳುವ ಹೆಜ್ಜೆಗಳು ಭವಿಷ್ಯದಲ್ಲಿ ನಿಮ್ಮ ತಾತ್ಕಾಲಿಕ ಯಶಸ್ಸಿಗೆ ಅಡಿಪಾಯವಾಗುತ್ತವೆ. ಸ್ನೇಹಿತರೆ, ಈಗ 6ನೇ ಭವಿಷ್ಯವಾಣಿಯನ್ನು ನೋಡೋಣ. ಮಾನಸಿಕ ಸಮತೋಲನ ಮತ್ತು ಆಂತರಿಕ ಶಾಂತಿ. ಕನ್ಯಾ ರಾಶಿಗಳೇ, ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾವು ಆಗಾಗ್ಗೆ ಹೊರಗಿನ ಪ್ರಪಂಚವನ್ನು ಸರಿಪಡಿಸುವಲ್ಲಿ ತುಂಬಾ ಕಾರ್ಯನಿರತರಾಗುತ್ತೇವೆ. ನಮ್ಮ ಆಂತರಿಕ ಧ್ವನಿಯನ್ನು ಕೇಳಲು ನಾವು ಮರೆತುಬಿಡುತ್ತೇವೆ. ಆದರೆ ಫೆಬ್ರವರಿ 7 ಮತ್ತು 15ರ ನಡುವೆ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸುವ ಆಳವಾದ ಅಗತ್ಯವನ್ನು ನೀವು ಅನುಭವಿಸುವ ಸಮಯ ಬರಬಹುದು. ಕೆಲವು ಹಳೆಯ ಭಾವನೆಗಳು ಮತ್ತೆ ಉದ್ಭವಿಸಬಹುದು. ಕೆಲವು ಭಯಗಳು ಅಥವಾ ಗೊಂದಲಗಳು ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು. ಆದರೆ ಇದನ್ನು ದೌರ್ಬಲ್ಯ ಎಂದು ತಪ್ಪಾಗಿ ಭಾವಿಸಬೇಡಿ. ಕೆಲವೊಮ್ಮೆ ಈ ಕ್ಷಣಗಳು ನಮ್ಮ ನಿಜವಾದ ಸ್ವಭಾವವನ್ನು ಬಹಿರಂಗಪಡಿಸುತ್ತವೆ. ಸ್ನೇಹಿತರೆ, ನನ್ನ ಸಲಹೆಯೆಂದರೆ ಈ ದಿನಗಳಲ್ಲಿ ನಿಮಗೆ ಸ್ವಲ್ಪ ಸಮಯ ನೀಡಿ. ಸ್ವಲ್ಪ ಹೊತ್ತು ಏಕಾಂಗಿಯಾಗಿ ಕುಳಿತುಕೊಳ್ಳಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ, ಅಥವಾ ಪ್ರಾರ್ಥನೆ, ಧ್ಯಾನ ಅಥವಾ ಶಾಂತಗೊಳಿಸುವ ಸಂಗೀತವನ್ನು ಕೇಳುವಂತಹ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಏನನ್ನಾದರೂ ಮಾಡಿ. ನೆನಪಿಡಿ, ನಿಜವಾದ ಶಕ್ತಿ ಬಾಹ್ಯ ಸಾಧನೆಗಳಲ್ಲಿ ಅಲ್ಲ, ಆದರೆ ಆಂತರಿಕ ಶಾಂತಿಯಲ್ಲಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ಅರ್ಥಮಾಡಿಕೊಂಡರೆ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಸಮತೋಲನ ಎಂದಿಗಿಂತಲೂ ಬಲಗೊಳ್ಳುತ್ತದೆ. ಸ್ನೇಹಿತರೆ, ಈಗ 7ನೇ ಭವಿಷ್ಯವಾಣಿಯನ್ನು ನೋಡೋಣ. ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು. ಕನ್ಯಾ ರಾಶಿಗಳೇ, ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಂದು ಸಂಬಂಧವು ಮೌನ, ದೂರ ಅಥವಾ ಸಣ್ಣ ತಪ್ಪುಗ್ರಹಿಕೆಯನ್ನು ಅನುಭವಿಸಬೇಕಾಗುತ್ತದೆ.
ಆದರೆ ಫೆಬ್ರವರಿ 7 ಮತ್ತು 15ರ ನಡುವೆ ನೀವು ಹೃದಯದಿಂದ ಹೃದಯಕ್ಕೆ ಸಂಭಾಷಣೆ ನಡೆಸುವ ಸಮಯ ಉದ್ಭವಿಸಬಹುದು. ಹಳೆಯ ಸಂಘರ್ಷವು ಇದ್ದಕ್ಕಿದ್ದಂತೆ ಶಾಂತವಾಗಬಹುದು. ನೀವು ದೂರವಿದ್ದ ಯಾರಾದರೂ ನಿಮ್ಮೊಂದಿಗೆ ಮಾತನಾಡಲು ಉಪಕ್ರಮವನ್ನು ತೆಗೆದುಕೊಳ್ಳಬಹುದು, ಅಥವಾ ನಿಮ್ಮ ಹೊರೆಯನ್ನು ಇಳಿಸಿಕೊಳ್ಳುವ ಸಮಯ ಬಂದಿದೆ ಎಂದು ನೀವು ಭಾವಿಸಬಹುದು. ನಿಮ್ಮ ಸ್ನೇಹಿತರಿಗೆ ನನ್ನ ಸಲಹೆಯೆಂದರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಸಾಬೀತುಪಡಿಸುವ ಬದಲು ಸರಿಯಾಗಿರುವುದರ ಮೇಲೆ ಗಮನಹರಿಸಿ. ಅನೇಕ ಸಂಬಂಧಗಳಿಗೆ ಕೇವಲ ನಿಜವಾದ ಸಂಭಾಷಣೆಗಿಂತ ಹೆಚ್ಚಿನದನ್ನು ಅಗತ್ಯವಿರುತ್ತದೆ, ಆದರೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ನೀವು ಸ್ವಲ್ಪ ಮಣಿದರೆ ಇನ್ನೊಬ್ಬ ವ್ಯಕ್ತಿ ಆಗಾಗ್ಗೆ ಕರಗುತ್ತಾನೆ. ನೆನಪಿಡಿ, ಇದು ಸಂಬಂಧಗಳನ್ನು ಬಲಪಡಿಸುವ ಸಮಯ, ಗೆಲ್ಲಲು ಅಲ್ಲ. ಪ್ರೀತಿ ಮತ್ತು ತಿಳುವಳಿಕೆಯೊಂದಿಗೆ ನೀವು ತೆಗೆದುಕೊಳ್ಳುವ ಹೆಜ್ಜೆಗಳು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಭದ್ರತೆಗೆ ಅಡಿಪಾಯವಾಗುತ್ತವೆ. ಸ್ನೇಹಿತರೆ, ಈಗ 8ನೇ ಭವಿಷ್ಯವಾಣಿಯನ್ನು ಚರ್ಚಿಸೋಣ: ವೈಯಕ್ತಿಕ ಅವಕಾಶ ಮತ್ತು ಹಠಾತ್ ಯಶಸ್ಸು. ಕನ್ಯಾ ರಾಶಿಗಳೇ, ನಾವು ಆಗಾಗ್ಗೆ ಸದ್ದಿಲ್ಲದೆ ಶ್ರಮಿಸುತ್ತೇವೆ ಮತ್ತು ಯಾರೂ ಗಮನಿಸುವುದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಜಗತ್ತು ನಿಮ್ಮ ಕೆಲಸವನ್ನು ಗುರುತಿಸಲು ಪ್ರಾರಂಭಿಸಿದಾಗ ಒಂದು ಅವಕಾಶ ಉದ್ಭವಿಸುತ್ತದೆ. ಅಂತಹ ಅವಕಾಶ ಫೆಬ್ರವರಿ 7 ಮತ್ತು 15ರ ನಡುವೆ ನಿಮಗೆ ಬರಬಹುದು. ಹೊಸ ಯೋಜನೆ, ಹಠಾತ್ ನಿಯೋಜನೆ, ಅಥವಾ ನೀವು ಕಷ್ಟಪಟ್ಟು ಕೆಲಸ ಮಾಡಿದ ಹಳೆಯ ಕೆಲಸವು ನಿಮ್ಮ ಕರೆ ಕಾರ್ಡಾಗಬಹುದು. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ: ಯಶಸ್ಸು ಯಾವಾಗಲೂ ಹಠಾತ್ತನೆ ಬರುತ್ತದೆ, ಆದರೆ ಅದು ನೆಲೆ ನಿಂತವರಿಗೆ ಮಾತ್ರ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ನನ್ನ ಸಲಹೆ: ಅವಕಾಶ ಒದಗಿದರೆ ಭಯಪಡಬೇಡಿ, ಆದರೆ ಸಿದ್ಧತೆ ಇಲ್ಲದೆ ಜಿಗಿಯಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಜನೆ ರೂಪಿಸಿ. ನಿಮ್ಮ ಕೌಶಲ್ಯಗಳನ್ನು ಬಲಪಡಿಸಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಇದು ಕೇವಲ ಹೊಗಳಿಕೆಯನ್ನು ಕೇಳುವ ಸಮಯವಲ್ಲ, ಆದರೆ ನಿಮ್ಮನ್ನು ಸಾಬೀತುಪಡಿಸುವ ಸಮಯ. ಮತ್ತು ನೀವು ಈ ಅವಕಾಶವನ್ನು ಸರಿಯಾಗಿ ನಿರ್ವಹಿಸಿದರೆ ಈ ಯಶಸ್ಸು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವಾಗಬಹುದು. ಸ್ನೇಹಿತರೆ, ಈಗ 9ನೇ ಭವಿಷ್ಯವಾಣಿಯನ್ನು ಚರ್ಚಿಸೋಣ: ಗುಪ್ತ ಸತ್ಯಗಳು ಮತ್ತು ರಹಸ್ಯಗಳ ಬಹಿರಂಗಪಡಿಸುವಿಕೆ. ಕನ್ಯಾರಾಶಿ, ನಾವು ಭಾವಿಸುವುದು ಆದರೆ ಸ್ವೀಕರಿಸಲು ಭಯಪಡುವ ಕೆಲವು ಸತ್ಯಗಳಿವೆ. ಸ್ನೇಹಿತರೆ, ಫೆಬ್ರವರಿ 7 ಮತ್ತು 15ರ ನಡುವೆ ಕೆಲವು ವಿಷಯಗಳು ಇದ್ದಕ್ಕಿದ್ದಂತೆ ಸ್ಪಷ್ಟವಾಗಬಹುದು. ಸಮಯ ಬರಬಹುದು. ಜನರ ನಿಜವಾದ ಆಲೋಚನೆಗಳು, ಸಂಬಂಧದ ಬಗ್ಗೆ ಸತ್ಯ, ಅಥವಾ ನಿಮ್ಮ ಸ್ವಂತ ನಿರ್ಧಾರಗಳ ಹಿಂದಿನ ನಿಜವಾದ ಕಾರಣ. ನೀವು ಯಾರೊಬ್ಬರ ನಂಬಿಕೆಗಳನ್ನು ಅರ್ಥಮಾಡಿಕೊಳ್ಳಬಹುದು, ಅಥವಾ ಹಳೆಯ ವಿಷಯದ ಬಗ್ಗೆ ಸತ್ಯವೂ ಬಹಿರಂಗಗೊಳ್ಳಬಹುದು. ಮತ್ತು ಇದೆಲ್ಲವೂ ಮೊದಲಿಗೆ ಸ್ವಲ್ಪ ಅಗಾಧವಾಗಿ ಕಾಣಿಸಬಹುದು. ಆದರೆ ನಾನು ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಲು ಬಯಸುತ್ತೇನೆ: ಸತ್ಯವು ಎಂದಿಗೂ ನಮ್ಮನ್ನು ಮುರಿಯಲು ಬರುವುದಿಲ್ಲ, ಅದು ನಮ್ಮನ್ನು ಜಾಗೃತಗೊಳಿಸಲು ಬರುತ್ತದೆ. ನನ್ನ ಸಲಹೆಯೆಂದರೆ, ಯಾವುದೇ ಬಹಿರಂಗಪಡಿಸುವಿಕೆಗೆ ತಕ್ಷಣ ಪ್ರತಿಕ್ರಿಯಿಸಬಾರದು. ನಿಮಗೆ ಸಮಯ ನೀಡಿ, ಸಂಪೂರ್ಣ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಿ ಮತ್ತು ನಂತರ ಶಾಂತ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳಿ. ಕೆಲವೊಮ್ಮೆ ಕೋಪದಲ್ಲಿ ನಾವು ನಂತರ ವಿಷಾದಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ನೀವು ತಾಳ್ಮೆಯನ್ನು ಚಲಾಯಿಸಿದರೆ ಈ ಸತ್ಯಗಳು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಆದರೆ ನಿಮ್ಮನ್ನು ಮೊದಲಿಗಿಂತ ಬುದ್ಧಿವಂತರು ಮತ್ತು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ಸ್ನೇಹಿತರೆ, ಈಗ 10ನೇ ಭವಿಷ್ಯವಾಣಿಯ ಬಗ್ಗೆ ಮಾತನಾಡೋಣ: ಆರ್ಥಿಕ ಮತ್ತು ವೃತ್ತಿಪರ ಯಶಸ್ಸಿನ ದೊಡ್ಡ ಚಿಹ್ನೆಗಳು. ಕನ್ಯಾರಾಶಿ, ನೀವು ಹಿಂದೆ ಕಷ್ಟಪಟ್ಟು ಕೆಲಸ ಮಾಡಿದ್ದರೆ ಮತ್ತು ಕೆಲವೊಮ್ಮೆ ನಿಮ್ಮ ಶ್ರಮದ ಫಲವನ್ನು ನೀವು ಯಾವಾಗ ನೋಡುತ್ತೀರಿ ಎಂದು ಆಶ್ಚರ್ಯಪಟ್ಟಿದ್ದರೆ, ಫೆಬ್ರವರಿ 7 ಮತ್ತು 15ರ ನಡುವೆ ನೀವು ಅದರ ಚಿಹ್ನೆಗಳನ್ನು ನೋಡಲು ಪ್ರಾರಂಭಿಸಬಹುದು. ಹಳೆಯ ಯೋಜನೆಯು ಇದ್ದಕ್ಕಿದ್ದಂತೆ ಯಶಸ್ವಿಯಾಗಬಹುದು. ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಕ್ಲೈಂಟ್ ನಿಮ್ಮ ಕೆಲಸವನ್ನು ಹೊಗಳಬಹುದು ಅಥವಾ ನಿಮಗೆ ಉಡುಗೊರೆ ನೀಡಬಹುದು. ನಿಮ್ಮ ವೃತ್ತಿಜೀವನವನ್ನು ಉನ್ನತೀಕರಿಸುವ ಜವಾಬ್ದಾರಿಯನ್ನು ನೀವು ಪಡೆಯಬಹುದು. ಆರ್ಥಿಕವಾಗಿ ಬಾಕಿಯಿರುವ ಹಣವನ್ನು ಬಿಡುಗಡೆ ಮಾಡುವ ಅಥವಾ ಅನಿರೀಕ್ಷಿತ ಲಾಭಗಳನ್ನು ಪಡೆಯುವ ಸಾಧ್ಯತೆಯಿದೆ. ಆದರೆ ನಾನು ನಿಮಗೆ ಕೆಲವು ಪ್ರಾಮಾಣಿಕ ಸಲಹೆಗಳನ್ನು ನೀಡಲು ಬಯಸುತ್ತೇನೆ. ಸ್ನೇಹಿತರೆ, ಯಶಸ್ಸಿನ ಸಮಯದಲ್ಲಿ ಸಮತೋಲನವು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಉತ್ಸಾಹದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ಹೊಸ ಅವಕಾಶವನ್ನು ಅರ್ಥಮಾಡಿಕೊಳ್ಳಿ, ಅದಕ್ಕಾಗಿ ಯೋಜಿಸಿ ಮತ್ತು ನಿಧಾನವಾಗಿ ಮುಂದುವರೆಯಿರಿ. ಇದು ಕೇವಲ ಹಣ ಅಥವಾ ಸ್ಥಾನವನ್ನು ಗಳಿಸುವ ಸಮಯವಲ್ಲ, ಆದರೆ ನಿಮ್ಮ ಗುರುತನ್ನು ಬಲಪಡಿಸುವ ಸಮಯ. ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ನಿಮ್ಮ ಕಠಿಣ ಪರಿಶ್ರಮವು ಮುಂಬರುವ ತಿಂಗಳುಗಳಲ್ಲಿ ನಿಜವಾಗಿಯೂ ತಾತ್ಕಾಲಿಕ ಯಶಸ್ಸು ಮತ್ತು ಗೌರವಕ್ಕೆ ಅನುವಾದಿಸುತ್ತದೆ. ಕನ್ಯಾರಾಶಿ, ನೀವು ಇಲ್ಲಿಯವರೆಗೆ ನನ್ನೊಂದಿಗೆ ಇದ್ದರೆ ನಾನು ಒಂದು ವಿಷಯವನ್ನು ಪೂರ್ಣ ಹೃದಯದಿಂದ ಹೇಳಲು ಬಯಸುತ್ತೇನೆ: ಈ ಭವಿಷ್ಯವಾಣಿಗಳನ್ನು ಕೇವಲ ಪದಗಳಾಗಿ ತೆಗೆದುಕೊಳ್ಳಬೇಡಿ, ಅವುಗಳನ್ನು ಚಿಹ್ನೆಗಳಾಗಿ ಪರಿಗಣಿಸಿ. ನಿಮಗೆ ಹತ್ತಿರವಿರುವ ಯಾರಾದರೂ ಅವುಗಳನ್ನು ಮುಂಚಿತವಾಗಿ ವಿವರಿಸುವ ಮೂಲಕ ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ. ಆದ್ದರಿಂದ ಸಮಯ ಬಂದಾಗ ನೀವು ಭಯಪಡಬೇಡಿ, ಆದರೆ ಬುದ್ಧಿವಂತಿಕೆಯಿಂದ ವರ್ತಿಸಿ. ಜೀವನದಲ್ಲಿ ಬದಲಾವಣೆಗಳು ಅನಿವಾರ್ಯ, ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಸವಾಲಿನವು. ಆದರೆ ವ್ಯತ್ಯಾಸವು ನಾವು ನಮ್ಮನ್ನು ನಿರ್ವಹಿಸುತ್ತೇವೆಯಾ ಅಥವಾ ನಮ್ಮನ್ನು ಬಿಟ್ಟುಕೊಡುತ್ತೇವೆ ಎಂಬುದರಲ್ಲಿದೆ. ಅದಕ್ಕಾಗಿಯೇ ನಾನು ಈ ದಿನಗಳಲ್ಲಿ ನಿಮಗೆ ಈ ಸಲಹೆಯನ್ನು ನೀಡುತ್ತೇನೆ: ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಈ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಿಕೊಳ್ಳಿ: ಇದು ನನ್ನನ್ನು ಒಳಗಿನಿಂದ ಬಲಪಡಿಸುತ್ತಿದೆಯಾ? ಉತ್ತರ ಹೌದು ಎಂದಾದರೆ ಭಯವಿಲ್ಲದೆ ಮುಂದುವರೆಯಿರಿ.
ಮತ್ತು ಹೌದು, ನೀವು ಒಬ್ಬಂಟಿ ಎಂದು ಭಾವಿಸಬೇಡಿ. ನೀವು ಏನೇ ಅನುಭವಿಸುತ್ತಿದ್ದರೂ ಅದು ಗೊಂದಲ, ಕೋಪ ಅಥವಾ ಸಂತೋಷವಾಗಿರಬಹುದು. ಅದನ್ನು ನಿಗ್ರಹಿಸಬೇಡಿ. ನಿಮ್ಮ ಹತ್ತಿರವಿರುವ ಯಾರೊಂದಿಗಾದರೂ ಮಾತನಾಡಿ. ನಿಮಗೆ ಸಮಯ ನೀಡಿ ಮತ್ತು ಸಣ್ಣ ಸಂತೋಷಗಳನ್ನು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ಆ ಸಣ್ಣ ಅಭ್ಯಾಸಗಳು ನಮ್ಮನ್ನು ದೊಡ್ಡ ಬಿರುಗಾಳಿಗಳಿಂದ ರಕ್ಷಿಸಬಹುದು. ಇದನ್ನೇ ನಾನು ನಿಮ್ಮಿಂದ ನಿಜವಾಗಿಯೂ ಬಯಸುತ್ತೇನೆ. ಆತುರದ ಚಲನೆಗಳನ್ನು ಮಾಡಬೇಡಿ, ಆದರೆ ಭಯವು ನಿಮಗೆ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಬಿಡಬೇಡಿ. ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಿಮ್ಮಲ್ಲಿ ನಂಬಿಕೆ ಇರಿಸಿ ಮತ್ತು ಪ್ರತಿ ಅನುಭವದಿಂದ ಕಲಿಯಿರಿ. ಸ್ನೇಹಿತರೆ, ಭವಿಷ್ಯವಾಣಿಗಳು ದಾರಿಯನ್ನು ಮಾತ್ರ ತೋರಿಸುತ್ತವೆ ಎಂಬುದನ್ನು ನೆನಪಿಡಿ, ಆದರೆ ನೀವು ಅದರಂತೆ ನಡೆಯಬೇಕು. ನೀವು ತಾಳ್ಮೆ, ತಿಳುವಳಿಕೆ ಮತ್ತು ಸತ್ಯದಿಂದ ಮುಂದುವರಿಯುತ್ತಿದ್ದರೆ ಮುಂಬರುವ ದಿನಗಳು ನಿಮ್ಮನ್ನು ಬದಲಾಯಿಸುವುದಲ್ಲದೆ ನಿಮ್ಮನ್ನು ಮೊದಲಿಗಿಂತ ಬಲಶಾಲಿ ಮತ್ತು ಬುದ್ಧಿವಂತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಮೆಂಟ್ಗಳಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಧನ್ಯವಾದಗಳು. ಹೊಸ ಭವಿಷ್ಯವಾಣಿಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ.